ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಕೆಲ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿರುವ ನಾಯಕರು ಮಾತನಾಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಾರ್ನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್. ದುನಿಯಾ ವಿಜಿ ಸಾಧು ಬಿಟ್ರೆ ಬೇರೆ ಯಾರೂ ಕೂಡ ನೆಲ ಜಲ ವಿಚಾರಕ್ಕೆ ಸಂಬಂಧಪಟ್ಟ ಹೋರಾಟಗಳಲ್ಲಿ ಭಾಗಿಯಾಗಿರಲಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಶಾಸಕ ಶಿವಗಂಗಾ ಮಾತನಾಡಿದ್ದಾರೆ. ಧಮಕಿಯಲ್ಲೇ ಏನಿಲ್ಲ, ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಒಂದು ಹೋರಾಟ ಸ್ಟಾರ್ಟ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಯಾರೋ ಚಲನಚಿತ್ರರಂಗದಿಂದ ದುನಿಯಾ ವಿಜಯ್ ಆಮೇಲೆ ಸಾಧು ಕೋಕಿಲ ಅವರಿಬ್ರು ಬರೋದ್ ಬಿಟ್ಟು ಯಾರು ಸಹಕಾರ ನೀಡಲಿಲ್ಲ. ಅದೇ ಪಕ್ಷದ ಕಾರ್ಯಕ್ರಮ ಆಗಲಿಲ್ಲ. ಪ್ರತಿಯೊಬ್ಬರಿಗೂ ಆಹ್ವಾನ ಕೊಟ್ಟಿದ್ವಿ. ಮೊದಲೇನೋ ಒಂದು ಮಾತಿನಲ್ಲಿ ಹೇಳಿದರೆ ಮಾತಿನ ಬರೆಸ್ತು ಸ್ವಲ್ಪ ಜೋರಾಗಿ ಹೇಳಿದ್ದಾರೆ, ತಪ್ಪೇನಿಲ್ಲ ಅಂತ. ಸಿನಿಮಾ ರಂಗ ಅಂತಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಯಾರ್ಯಾರು ನಮ್ಮ ನೀರು ನಮ್ಮ ಹಕ್ಕು ಆ ಕಾರ್ಯಕ್ರಮ ಭಾಗವಹಿಸಿಲ್ಲ, ಯಾರ್ಯಾರು ಭಾಗವಹಿಸಿಲ್ಲ ಎಲ್ರಿಗೂ ಅನ್ವಯಿಸುತ್ತೆ. ಅವರೊಬ್ಬರಿಗೆ ಅಂತ ಏನು ಮಾತಾಡಿಲ್ಲ. ಅವರು ಸಾಮಾನ್ಯವಾಗಿ ಆ ವೇದಿಕೆಯಲ್ಲಿ ಮಾತಾಡೋದ್ರಿಂದ ಅವ್ರಿಗೆ ಹೇಳಿದೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಬಟ್ ಆ ಮಾತು ಸರಿ ಇದೆ. ಈಗ ಸಹಕಾರ ಕೊಡಬೇಕಲ್ಲ. ಈಗ ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ರೆ ಸರ್ಕಾರನ ತಾನೇ ಸ್ಪಂದಿಸೋದು. ಅವ್ರ ಸಹಕಾರಕ್ಕೆ ಅವ್ರ ಉಪಯೋಗಕ್ಕೆಲ್ಲ ಸರ್ಕಾರ ಬೇಕು, ಜನಪ್ರತಿನಿಧಿಗಳು ಬೇಕು. ಇಂಥ ಒಂದು ಸಂದರ್ಭದಲ್ಲಿ ಬರಲ್ಲ ಅಂದ್ರೆ ರಾಜಕೀಯದಲ್ಲಿ ಭಾಷಣ ಮಾಡಕ್ ಬರ್ತಾರಲ್ಲ, ಯಾವ್ದೋ ಒಂದು ಪಕ್ಷದ ಪರವಾಗಿ ಹೋಗ್ತಾರಲ್ಲ. ಸರಿ ಇದೆ, ಮಾತಾಡೋದು ಸರಿ ಇದೆ. ಹಿಂದೆ ರಾಜ್ಕುಮಾರ್ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ನೀರಿಗೋಸ್ಕರ. ಅವ್ರಿಗೆಲ್ಲ ಅಷ್ಟೇ ಅಪಾರದ ಗೌರವದಾಗ ಹಿಂದೂ ಮಾತಾಡಿದ್ದಾರೆ. ಹಂಗಾಗಿ ತಪ್ಪು ಮಾಡಿದರೆ ಮಾತಾಡಿದರೆ ಅದನ್ನೆಲ್ಲ ತಪ್ಪಾಗಿ ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಬರಲೇಬೇಕು. ನಾವೇನು ನಮ್ಮ ಪಕ್ಷದ ಹೋರಾಟಕ್ಕೆ ಯಾರನ್ನೂ ಕರೀತಾ ಇಲ್ಲ. ನಮ್ಮ ನಾಡು ನುಡಿ ನೀರು ವಿಷಯ ಬಂದಾಗ ನಾವು ಅವ್ರು ಕರೆಯೋದಲ್ಲ. ಈ ಸರಿ ಕರೆದಿದ್ದಾರೆ ಡಿಕೆ ಸಾಹೇಬರು ಆ ಚಲನಚಿತ್ರರಂಗ ಇದಕ್ಕೆ ಹೋಗಿ. ಆದ್ರೆ ಇವರು ಕರೆದನ್ನು ಬರ್ದಾನೆ ಇವ್ರ ಮನೇಲಿ ಕೂತ್ಕೊಂಡ್ರೆ ಸರಿ ಇದೆ ಅಂತ ಕಾರ್ಯಕ್ರಮ ಬಂದಾಗ ಮಾತಾಡಿದ್ರೆ ಸರಿ ಇದೆ. ಬರ್ತಾರೆ. ಈಗ ಅವ್ರಿಗೂ ಗೊತ್ತಿರುತ್ತೆ ತಪ್ಪು ಮಾಡಿದೀವಿ ಅನ್ನೋದು ಅವ್ರಿಗೂ ಅರಿವು ಆಗಿರ್ತದೆ. ಯಾರು ಹೇಳಿರ್ಲಿಲ್ಲ, ಇವರು ಹೇಳಿದ್ದಾರೆ, ಅವ್ರಿಗೆ ಸರಿ ಇದೆ, ಅವ್ರು ಮಾತಾಡಿ ಸರಿ ಇದೆ ಅಂತ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಕೆಲ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿರುವ ನಾಯಕರು ಮಾತನಾಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಾರ್ನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್. ದುನಿಯಾ ವಿಜಿ ಸಾಧು ಬಿಟ್ರೆ ಬೇರೆ ಯಾರೂ ಕೂಡ ನೆಲ ಜಲ ವಿಚಾರಕ್ಕೆ ಸಂಬಂಧಪಟ್ಟ ಹೋರಾಟಗಳಲ್ಲಿ ಭಾಗಿಯಾಗಿರಲಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಶಾಸಕ ಶಿವಗಂಗಾ ಮಾತನಾಡಿದ್ದಾರೆ. ಧಮಕಿಯಲ್ಲೇ ಏನಿಲ್ಲ, ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಒಂದು ಹೋರಾಟ ಸ್ಟಾರ್ಟ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಯಾರೋ ಚಲನಚಿತ್ರರಂಗದಿಂದ ದುನಿಯಾ ವಿಜಯ್ ಆಮೇಲೆ ಸಾಧು ಕೋಕಿಲ ಅವರಿಬ್ರು ಬರೋದ್ ಬಿಟ್ಟು ಯಾರು ಸಹಕಾರ ನೀಡಲಿಲ್ಲ. ಅದೇ ಪಕ್ಷದ ಕಾರ್ಯಕ್ರಮ ಆಗಲಿಲ್ಲ. ಪ್ರತಿಯೊಬ್ಬರಿಗೂ ಆಹ್ವಾನ ಕೊಟ್ಟಿದ್ವಿ. ಮೊದಲೇನೋ ಒಂದು ಮಾತಿನಲ್ಲಿ ಹೇಳಿದರೆ ಮಾತಿನ ಬರೆಸ್ತು ಸ್ವಲ್ಪ ಜೋರಾಗಿ ಹೇಳಿದ್ದಾರೆ, ತಪ್ಪೇನಿಲ್ಲ ಅಂತ. ಸಿನಿಮಾ ರಂಗ ಅಂತಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಯಾರ್ಯಾರು ನಮ್ಮ ನೀರು ನಮ್ಮ ಹಕ್ಕು ಆ ಕಾರ್ಯಕ್ರಮ ಭಾಗವಹಿಸಿಲ್ಲ, ಯಾರ್ಯಾರು ಭಾಗವಹಿಸಿಲ್ಲ ಎಲ್ರಿಗೂ ಅನ್ವಯಿಸುತ್ತೆ. ಅವರೊಬ್ಬರಿಗೆ ಅಂತ ಏನು ಮಾತಾಡಿಲ್ಲ. ಅವರು ಸಾಮಾನ್ಯವಾಗಿ ಆ ವೇದಿಕೆಯಲ್ಲಿ ಮಾತಾಡೋದ್ರಿಂದ ಅವ್ರಿಗೆ ಹೇಳಿದೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಬಟ್ ಆ ಮಾತು ಸರಿ ಇದೆ. ಈಗ ಸಹಕಾರ ಕೊಡಬೇಕಲ್ಲ. ಈಗ ಅವ್ರಿಗೆ ಏನಾದ್ರು ಸಮಸ್ಯೆ ಇದ್ರೆ ಸರ್ಕಾರನ ತಾನೇ ಸ್ಪಂದಿಸೋದು. ಅವ್ರ ಸಹಕಾರಕ್ಕೆ ಅವ್ರ ಉಪಯೋಗಕ್ಕೆಲ್ಲ ಸರ್ಕಾರ ಬೇಕು, ಜನಪ್ರತಿನಿಧಿಗಳು ಬೇಕು. ಇಂಥ ಒಂದು ಸಂದರ್ಭದಲ್ಲಿ ಬರಲ್ಲ ಅಂದ್ರೆ ರಾಜಕೀಯದಲ್ಲಿ ಭಾಷಣ ಮಾಡಕ್ ಬರ್ತಾರಲ್ಲ, ಯಾವ್ದೋ ಒಂದು ಪಕ್ಷದ ಪರವಾಗಿ ಹೋಗ್ತಾರಲ್ಲ. ಸರಿ ಇದೆ, ಮಾತಾಡೋದು ಸರಿ ಇದೆ. ಹಿಂದೆ ರಾಜ್ಕುಮಾರ್ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ನೀರಿಗೋಸ್ಕರ. ಅವ್ರಿಗೆಲ್ಲ ಅಷ್ಟೇ ಅಪಾರದ ಗೌರವದಾಗ ಹಿಂದೂ ಮಾತಾಡಿದ್ದಾರೆ. ಹಂಗಾಗಿ ತಪ್ಪು ಮಾಡಿದರೆ ಮಾತಾಡಿದರೆ ಅದನ್ನೆಲ್ಲ ತಪ್ಪಾಗಿ ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಬರಲೇಬೇಕು. ನಾವೇನು ನಮ್ಮ ಪಕ್ಷದ ಹೋರಾಟಕ್ಕೆ ಯಾರನ್ನೂ ಕರೀತಾ ಇಲ್ಲ. ನಮ್ಮ ನಾಡು ನುಡಿ ನೀರು ವಿಷಯ ಬಂದಾಗ ನಾವು ಅವ್ರು ಕರೆಯೋದಲ್ಲ. ಈ ಸರಿ ಕರೆದಿದ್ದಾರೆ ಡಿಕೆ ಸಾಹೇಬರು ಆ ಚಲನಚಿತ್ರರಂಗ ಇದಕ್ಕೆ ಹೋಗಿ. ಆದ್ರೆ ಇವರು ಕರೆದನ್ನು ಬರ್ದಾನೆ ಇವ್ರ ಮನೇಲಿ ಕೂತ್ಕೊಂಡ್ರೆ ಸರಿ ಇದೆ ಅಂತ ಕಾರ್ಯಕ್ರಮ ಬಂದಾಗ ಮಾತಾಡಿದ್ರೆ ಸರಿ ಇದೆ. ಬರ್ತಾರೆ. ಈಗ ಅವ್ರಿಗೂ ಗೊತ್ತಿರುತ್ತೆ ತಪ್ಪು ಮಾಡಿದೀವಿ ಅನ್ನೋದು ಅವ್ರಿಗೂ ಅರಿವು ಆಗಿರ್ತದೆ. ಯಾರು ಹೇಳಿರ್ಲಿಲ್ಲ, ಇವರು ಹೇಳಿದ್ದಾರೆ, ಅವ್ರಿಗೆ ಸರಿ ಇದೆ, ಅವ್ರು ಮಾತಾಡಿ ಸರಿ ಇದೆ ಅಂತ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಕೆಲ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿರುವ ನಾಯಕರು ಮಾತನಾಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಾರ್ನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ
ಶಾಸಕ ಶಿವಗಂಗಾ ಬಸವರಾಜ್ ದುನಿಯಾ ವಿಜಿ ಸಾಧು ಬಿಟ್ರೆ ಬೇರೆ ಯಾರೂ ಕೂಡ ನೆಲ ಜಲ ವಿಚಾರಕ್ಕೆ ಸಂಬಂಧಪಟ್ಟ ಹೋರಾಟಗಳಲ್ಲಿ ಭಾಗಿಯಾಗಿರಲಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಶಾಸಕ ಶಿವಗಂಗಾ ಮಾತನಾಡಿದ್ದಾರೆ. ಧಮಕಿಯಲ್ಲೇ ಏನಿಲ್ಲ, ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಒಂದು ಹೋರಾಟ ಸ್ಟಾರ್ಟ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಯಾರೋ ಚಲನಚಿತ್ರರಂಗದಿಂದ ದುನಿಯಾ ವಿಜಯ್ ಆಮೇಲೆ ಸಾಧು ಕೋಕಿಲ ಅವರಿಬ್ರು ಬರೋದ್ ಬಿಟ್ಟು ಯಾರು ಸಹಕಾರ ನೀಡಲಿಲ್ಲ. ಅದೇ ಪಕ್ಷದ ಕಾರ್ಯಕ್ರಮ ಆಗಲಿಲ್ಲ. ಪ್ರತಿಯೊಬ್ಬರಿಗೂ ಆಹ್ವಾನ ಕೊಟ್ಟಿದ್ವಿ. ಮೊದಲೇನೋ ಒಂದು ಮಾತಿನಲ್ಲಿ ಹೇಳಿದರೆ ಮಾತಿನ ಪರಿಸ್ಥಿತಿ ಸ್ವಲ್ಪ ಜೋರಾಗಿ ಹೇಳಿದ್ದಾರೆ, ತಪ್ಪೇನಿಲ್ಲ ಅಂತ. ಸಿನಿಮಾ ರಂಗ ಅಂತಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಯಾರ್ಯಾರು ನಮ್ಮ ನೀರು ನಮ್ಮ ಹಕ್ಕು ಆ ಕಾರ್ಯಕ್ರಮ ಭಾಗವಹಿಸಿಲ್ಲ, ಯಾರ್ಯಾರು ಭಾಗವಹಿಸಿಲ್ಲ ಎಲ್ರಿಗೂ ಅನ್ವಯಿಸುತ್ತೆ. ಅವರೊಬ್ಬರಿಗೆ ಅಂತ ಏನು ಮಾತಾಡಿಲ್ಲ. ಅವರು ಸಾಮಾನ್ಯವಾಗಿ ಆ ವೇದಿಕೆಯಲ್ಲಿ ಮಾತಾಡೋದ್ರಿಂದ ಅವ್ರಿಗೆ ಹೇಳಿದೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ. ಬಟ್ ಆ ಮಾತು ಸರಿ ಇದೆ. ಈಗ ಸಹಕಾರ ಕೊಡಬೇಕಲ್ಲ. ಈಗ ಅವ್ರಿಗೆ ಏನಾದ್ರು ಸಮಸ್ಯೆ ಇದೆ ಸರ್ಕಾರನೇ ತಾನೇ ಸ್ಪಂದಿಸೋದು. ಅವ್ರ ಸಹಕಾರಕ್ಕೆ ಅವ್ರ ಉಪಯೋಗಕ್ಕೆಲ್ಲ ಸರ್ಕಾರ ಬೇಕು, ಜನಪ್ರತಿನಿಧಿಗಳು ಬೇಕು. ಇಂಥ ಒಂದು ಸಂದರ್ಭದಲ್ಲಿ ಬರಲ್ಲ ಅಂದ್ರೆ ರಾಜಕೀಯದಲ್ಲಿ ಭಾಷಣ ಮಾಡಕ್ ಬರ್ತಾರಲ್ಲ, ಯಾವ್ದೋ ಒಂದು ಪಕ್ಷದ ಪರವಾಗಿ ಹೋಗ್ತಾರಲ್ಲ. ಸರಿ ಇದೆ, ಮಾತಾಡೋದು ಸರಿ ಇದೆ. ಹಿಂದೆ ರಾಜ್ಕುಮಾರ್ ಅವರು ಎಷ್ಟು ಹೋರಾಟ ಮಾಡಿದ್ದಾರೆ ನೀರಿಗೋಸ್ಕರ. ಅವ್ರೆಲ್ಲ ಅಷ್ಟೇ ಅಪಾರದ ಗೌರವದಾಗ ಹಿಂದೂ ಮಾತಾಡಿದ್ದಾರೆ. ಹಂಗಾಗಿ ತಪ್ಪು ಮಾಡಿದರೆ ಮಾತಾಡಿದ್ದಾರೆ. ಅದನ್ನೆಲ್ಲ ತಪ್ಪಾಗಿ ತಿಳ್ಕೊಂಡ್ರೆ ಏನು ಮಾಡೋಕ್ಕಾಗಲ್ಲ. ಬರಲೇಬೇಕು. ನಾವೇನು ನಮ್ಮ ಪಕ್ಷದ ಹೋರಾಟಕ್ಕೆ ಯಾರನ್ನೂ ಕರೀತಾ ಇಲ್ಲ. ನಮ್ಮ ನಾಡು ನುಡಿ ನೀರು ವಿಷಯ ಬಂದಾಗ ನಾವು ಅವ್ರು ಕರೆಯೋದಲ್ಲ. ಈ ಸರಿ ಕರೆದಿದ್ದಾರೆ ಡಿಕೆ ಸಾಹೇಬರು ಚಲನಚಿತ್ರರಂಗ ಇದಕ್ಕೆ ಹೋಗಿ. ಆದ್ರೆ ಇವರು ಕರೆದನ್ನು ಬರ್ದಾನೆ ಇವ್ರ ಮನೇಲಿ ಕೂತ್ಕೊಂಡ್ರೆ ಸರಿ ಇದೆ ಅಂತ ಕಾರ್ಯಕ್ರಮ ಬಂದಾಗ ಮಾತಾಡಿದ್ರೆ ಸರಿ ಇದೆ. ಬರ್ತಾರೆ. ಈಗ ಅವ್ರಿಗೂ ಗೊತ್ತಿರುತ್ತೆ ತಪ್ಪು ಮಾಡಿದೀವಿ ಅನ್ನೋದು ಅವ್ರಿಗೂ ಅರಿವು ಆಗಿರ್ತದೆ. ಯಾರು ಹೇಳಿರ್ಲಿಲ್ಲ, ಇವರು ಹೇಳಿದ್ದಾರೆ. ಅವ್ರಿಗೆ ಗೊತ್ತು, ಸರಿ ಇದೆ, ಅವ್ರು ಮಾತಾಡಿ ಸರಿ ಇದೆ ಅಂತ. ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ಮಾತನಾಡಿದ್ರಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡು ಕೆಲ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಡಿಕೆ ಶಿವಕುಮಾರ್ ಆಪ್ತ ಬಳಗದಲ್ಲಿರುವ ನಾಯಕರು ಮಾತನಾಡುತ್ತಿದ್ದಾರೆ. ಡಿಕೆ ಶಿವಕುಮಾರ್ ಅವರ ವಾರ್ನಿಂಗ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರ ಹೇಳಿಕೆಯಲ್ಲಿ ಯಾವುದೇ ರೀತಿಯ ತಪ್ಪಿಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ ಶಾಸಕ ಶಿವಗಂಗಾ ಬಸವರಾಜ್. ದುನಿಯಾ ವಿಜಿ ಸಾಧು ಬಿಟ್ರೆ ಬೇರೆ ಯಾರೂ ಕೂಡ ನೆಲ ಜಲ ವಿಚಾರಕ್ಕೆ ಸಂಬಂಧಪಟ್ಟ ಹೋರಾಟಗಳಲ್ಲಿ ಭಾಗಿಯಾಗಿರಲಿಲ್ಲ. ಹೀಗಾಗಿ ಡಿಕೆ ಶಿವಕುಮಾರ್ ಅವರು ಹೇಳಿದ್ರಲ್ಲಿ ತಪ್ಪೇನಿದೆ ಅಂತ ಶಾಸಕ ಶಿವಗಂಗಾ ಮಾತನಾಡಿದ್ದಾರೆ. ಧಮಕಿಯಲ್ಲೇ ಏನಿಲ್ಲ, ನಾವು ನಮ್ಮ ನೀರು ನಮ್ಮ ಹಕ್ಕು ಅಂತ ಒಂದು ಹೋರಾಟ ಸ್ಟಾರ್ಟ್ ಮಾಡ್ತೀವಿ. ಆ ಸಂದರ್ಭದಲ್ಲಿ ಯಾರೋ ಚಲನಚಿತ್ರರಂಗದಿಂದ ದುನಿಯಾ ವಿಜಯ್ ಆಮೇಲೆ ಸಾಧು ಕೋಕಿಲ ಅವರಿಬ್ರು ಬರೋದ್ ಬಿಟ್ಟು ಯಾರು ಸಹಕಾರ ನೀಡಲಿಲ್ಲ. ಅದೇ ಪಕ್ಷದ ಕಾರ್ಯಕ್ರಮ ಆಗಲಿಲ್ಲ. ಪ್ರತಿಯೊಬ್ಬರಿಗೂ ಆಹ್ವಾನ ಕೊಟ್ಟಿದ್ವಿ. ಮೊದಲೇನೋ ಒಂದು ಮಾತಿನಲ್ಲಿ ಹೇಳಿದರೆ ಮಾತಿನ ಪರಿಸ್ಥಿತಿ ಸ್ವಲ್ಪ ಜೋರಾಗಿ ಹೇಳಿದ್ದಾರೆ, ತಪ್ಪೇನಿಲ್ಲ ಅಂತ. ಸಿನಿಮಾ ರಂಗ ಅಂತಲ್ಲ, ಎಲ್ರಿಗೂ ಅನ್ವಯಿಸುತ್ತೆ. ಯಾರ್ಯಾರು ನಮ್ಮ ನೀರು ನಮ್ಮ ಹಕ್ಕು ಆ ಕಾರ್ಯಕ್ರಮ ಭಾಗವಹಿಸಿಲ್ಲ, ಯಾರ್ಯಾರು ಭಾಗವಹಿಸಿಲ್ಲ ಎಲ್ರಿಗೂ ಅನ್ವಯಿಸುತ್ತೆ. ಅವರೊಬ್ಬರಿಗೆ ಅಂತ ಏನು ಮಾತಾಡಿಲ್ಲ. ಅವರು ಸಾಮಾನ್ಯವಾಗಿ ಆ ವೇದಿಕೆಯಲ್ಲಿ ಮಾತಾಡೋದ್ರಿಂದ ಅವ್ರಿಗೆ ಹೇಳಿದೀವಿ ಅಂತ ಅವ್ರು ತಿಳ್ಕೊಂಡಿದ್ದಾರೆ.